ನೀರು ದೋಸೆ ಹಿಟ್ಟಿಗೆ ಒಂದ್ ಸ್ವಲ್ಪ ಹೆಲ್ದಿ ಟಚ್ ಕೊಡೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಕಟ್ ಮಾಡಿರುವಂತಹ ಸಬ್ಬಸ್ಗೆ ಸೊಪ್ಪು ಹಾಗೂ ಕ್ಯಾರೆಟ್ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ತುರಿದಿರುವಂತಹ ಕ್ಯಾರೆಟ್ ಆಗಿರ್ಬೇಕು. ನೀರ್ ದೋಸೆ ಹಿಟ್ಟನ್ನ ಹೇಗ್ ಮಾಡೋದು ಅಂತಂದ್ರೆ ಅಕ್ಕಿನ ರಾತ್ರಿನೇ ನೆನ್ಸಿಟ್ಟು ಬೆಳಗ್ಗೆ ರುಬ್ಕೋಬೇಕು. ರುಬ್ಬುವಾಗ ಒಂದೆರಡು ಸ್ಪೂನ್ ಅಷ್ಟು ಕೊಬ್ಬರಿನ ಹಾಕಿ ನೈಸಾಗಿ ರುಬ್ಬಿ ಈ ರೀತಿ ಕನ್ಸಿಸ್ಟೆನ್ಸಿ ತಗೊಬಂದ್ರೆ ನೀರ್ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ನೀರ್ ದೋಸೆನ ಮಾಡೋದಕ್ಕೆ ಮೇಯ್ನ್ ಆಗಿ ಬೇಕಾಗಿರುವಂತದ್ದು ಚೆನ್ನಾಗಿರುವಂತಹ ದೋಸೆ ತವ ಅಥವಾ ಕಾವಲಿ ಅಂತ ಏನ್ ಹೇಳ್ತೀವಿ, ಇದು ಕಾಸ್ಟ್ ಐರನ್ ದೋಸೆ ತವ ನಾನು ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿ ಪಳಗಿರುವಂತಹ ದೋಸೆ ತವ ಆಗ್ಬೇಕು. ಎಣ್ಣೆ ಹಚ್ಚಿದ ನಂತರ ದೋಸೆನ ಹಾಕಿದ್ರೆ ನೀಟಾಗಿ ಎದ್ದು ಬರಬೇಕು ಅಂತಹ ತವ ಇದ್ರೆ ದೋಸೆ ಅಂತೂ ಸೂಪರ್ ಅಂಡ್ ಟೇಸ್ಟಿ ಆಗಿರುತ್ತೆ. ನೀರ್ ದೋಸೆ ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲ ಈ ರೀತಿ ಒಂದ್ಸಲ ತರಕಾರಿನ ಮಿಕ್ಸ್ ಮಾಡಿ ಸಬ್ಬಸಿಗೆ ಸೊಪ್ಪು ಹಾಗೂ ಕ್ಯಾರೆಟಿನ ಮಿಕ್ಸ್ ಮಾಡಿ ನೋಡಿ, ಸಖತ್ತಾಗಿ ಸೂಪರ್ ಆಗಿ ಟೇಸ್ಟಿ ಆಗಿತ್ತು. ಹಾಗೆ ಯಾರ್ಯಾರು ಮಕ್ಕಳೆಲ್ಲ ತರಕಾರಿ ತಿನ್ನಕ್ಕೆ ಹಠ ಮಾಡ್ತಾರೋ ಅಂತವ್ರಿಗೆ ಈ ರೀತಿ ತಿನ್ಸೋದಕ್ಕೂ ಸಹ ಒಳ್ಳೆ ಟ್ರಿಕ್ ಅಂತಾನೆ ಹೇಳ್ಬೋದು. ಇನ್ನಷ್ಟು ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ.